ಸರ್, ಇವತ್ತಿನ ವಿಶೇಷ ಮಣ್ಣು ತಿನ್ನೋದು ಅಂದರೆ ಸುಮ್ಮನೆ ಅಲ್ಲ ಸ್ವಾಮಿ. ಈ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರ ಒಂದು ಫೋನ್ ಕಾಲಿಂಗ್ ಸಭೆಯಲ್ಲಿ ಹೇಳ್ತಾ ಇದ್ರು. ನಾವು ಕೂಡ ನಿಮ್ಮ ಮಾಧ್ಯಮ ದೃಷ್ಟಿಯಲ್ಲೇ ಕೇಳಿಸ್ಕೊಂಡು ನೋಡ್ದು, ಮಂಡ್ಯದಲ್ಲಿ ಯಾರೋ ಫೋಕಸ್ ನೋಡೋಕ್ಕೆ ಅಥವಾ ಟಿ ವಿಲಿ ಬರೋಕ್ಕೆ ಪೇಪರಲ್ಲಿ ಬರೋಕ್ಕೆ ಸ್ಟ್ರೈಕ್ ಮಾಡ್ತಾರೆ, ಅವ್ರ ಮೇಲೆ ಗಮನ ಇಡಿ ಅಂತ ಹೇಳಿದ್ರಂತೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಮತ್ತು ನನ್ನ ಆಗ್ರಹ ಕೂಡ ಇದೆ. ಸ್ವಾಮಿ, ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೆ ಜೀವಂತವಾಗಿ ಬಾಯಿಗೆ ಮಣ್ಣು ಹಾಕಿದ್ದೀರ. ಈ ನೈಜ ಪರಿಸ್ಥಿತಿಯನ್ನು ನಾವು ನಿಮಗೆ ನೈಜವಾಗಿ ಮಾಧ್ಯಮ ಮೂಲಕ ತೋರಿಸಿದ್ದೀವಿ. ಈ ಮಾತನ್ನು ನೀವು ಮಂಡ್ಯ ಹೋರಾಟಗಾರರ ಬಗ್ಗೆ, ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಹಗುರವಾಗಿ ತಗೋಬೇಡಿ. ಈ ಮಾತನ್ನು ನೀವು ವಾಪಸ್ ತಗೋಬೇಕು. ಯಾಕೆಂದರೆ ಇವತ್ತು ಮಂಡ್ಯ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಕನ್ನಡ ಚಳವಳಿದವರು ಎಲ್ಲ ಇತರ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಮಾತಿಗೆ ಜೀವಂತ ರೈತರಿಗೆ ಬಾಯಿಗೆ ಮಣ್ಣಾಕುವ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ರೈತರ ಬಾಯಿಗೆ ಮಣ್ಣನ್ನು ಹಾಕ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾವೇ ಸದಾ ಮಣ್ಣು ತಿಂದು ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾಯಿದ್ದೀವಿ. ನೀವು ಮಾತೆತ್ತರೆ ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತೀರಿ. ನೀವು ಬಂಗಾರಪ್ಪನ ಹಾದಿ ತುಳಿಬೇಕು. ನೀವು ಸುಪ್ರೀಂ ಕೋರ್ಟ್ನಲ್ಲಿ ವಾದಗಳನ್ನು ಮಂಡಿಸುವಲ್ಲಿ ವಿಫಲರಾಗಿದ್ದೀರಿ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ತಲೆಬಾಗ್ತೀವಿ. ಆದರೆ ನೀವು ವಾದವನ್ನು ಮಂಡಿಸಲು ವಿಫಲರಾಗಿದ್ದೀರಿ. ನೀವು ರೈತರ ಪರ ನಿಲ್ಲಬೇಕು, ಅನ್ನದಾತರ ಪರ ನಿಲ್ಲಬೇಕು, ಮಣ್ಣಿನ ಮಕ್ಕಳ ಪರ ನಿಲ್ಲಬೇಕು. ಹಂಗಂತೇಳಿ ಇವತ್ತು ತಮಿಳ್ನಾಡು ನೀರು ಬಿಟ್ಟಿದ್ದೀರಿ. ನಮಗೆ ಸ್ವಾಮಿ ಕುಡಿಕೆ ನೀರಿಲ್ಲ ನೋಡಿ. ಈಗ ಅಲ್ಲ ಈ ಮೇಲೆ ಭತ್ತ ಒಟ್ಲಾಕಿದ್ದೀವಿ. ಆದರೆ ಕೃಷಿ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ತುಟಿ ಬಿಡ್ತಾ ಇಲ್ಲ. ಅವರೇನು ನಾವು ಭತ್ತ ಹೊಲಿತೀವಿ ಚೀಲ ಆ ಥರ ಬಾಯಿ ಹೊಲ್ಕ ಕೂತಿದ್ದಾರೆ ಅಧಿಕಾರಿಗಳು. ಏನು ಬೆಳಿಬೇಕು? ಅಲ್ಪಾವಧಿ ಬೆಳೆ ಬೆಳಿಬೇಕಾ, ದೀರ್ಘಾವಧಿ ಬೆಳೆ ಬೆಳಿಬೇಕಾ, ಕಟ್ಟೆಯಲ್ಲಿ ಇಷ್ಟು ನೀರ ಏನಾದ್ರು ಬೆಳೀರಪ್ಪ ಅಂತ ಯಾವುದೇ ಕೃಷಿ ಅಧಿಕಾರಿ ಕೂಡ ತುಟಿ ಬಾಯಿ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಜೀವಂತ ರೈತರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅಂತೇಳಿ ನಾವು ಮಣ್ಣು ತಿನ್ನುವ ಮೂಲಕ ಈ ಪ್ರತಿಭಟನೆಗೆ ಇನ್ನೂ ಉಗ್ರವಾಯ್ತು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಶಿವಕುಮಾರ್ ಆರಾಧ್ಯ, ನಾವೆಲ್ಲ ರೈತರು.